ಪ್ರಧಾನಿ ನರೇಂದ್ರ ಮೋದಿಯವರ ಕರ್ನಾಟಕದ ಪ್ರಚಾರದಲ್ಲಿ ಬದಲಾವಣೆಗಳಾಗಿದ್ದಾವೆ. ಮೊನ್ನೆ ಮಾಹಿತಿ ಬಂದಾಗ ಬೆಂಗಳೂರು ಉತ್ತರದಲ್ಲಿ ರೋಡ್ ಶೋ ಮಾಡ್ತಾರೆ. 2 ಆಪ್ಷನ್ಗಳನ್ನು ರಾಜ್ಯ ಬಿಜೆಪಿಯಿಂದ ಅವರಿಗೆ ಕೊಡಲಾಗಿದೆ. ಅಂದರೆ ಎಲ್ಲಿಂದ ಎಲ್ಲಿಗೆ ಅನ್ನೋದು ಅದನ್ನು ಪ್ರಧಾನಮಂತ್ರಿ ಕಚೇರಿ ನೋಡ್ಕೊಂಡು ಫೈನಲ್ ಮಾಡಬೇಕು ಅಂತ ಹೇಳಿದ್ವಿ. ಈಗಿಲ್ಲ. ಬೆಂಗಳೂರಿನ ಬದಲು ಮೈಸೂರಿನಲ್ಲಿ ಸಮಾವೇಶ. ಮೈಸೂರಿನಲ್ಲಿ ಸಮಾವೇಶ ಆದಮೇಲೆ ಮಂಗಳೂರಿನಲ್ಲಿ ರೋಡ್ ಶೋ. ಮಂಗಳೂರಿನಲ್ಲಿ ಆ್ಯಕ್ಚುಲಿ ಸಮಾವೇಶ ಅಂತ ಸುದ್ದಿ ಇತ್ತು. ಮಂಗಳೂರಿನ ಗೋಲ್ಡ್ ಫಿಂಚ್ ಗ್ರೌಂಡ್ನಲ್ಲಿ ಸಮಾವೇಶವನ್ನು ಉದ್ದೇಶಿಸಿ ಮಾತಾಡ್ತಾರೆ ಅಂತ ಇಲ್ಲ. ಅಲ್ಲಿ ರೋಡ್ ಶೋ ಆಗುತ್ತೆ. ಮೈಸೂರಿನಲ್ಲಿ ಸಮಾವೇಶ ಮಾಡ್ತಾರೆ. ಬಹುಶಃ ಏಪ್ರಿಲ್ 19ನೇ ತಾರೀಕು ಬೆಂಗಳೂರಿನಲ್ಲಿ ರೋಡ್ ಶೋ ನಡೆಯುವ ಸಾಧ್ಯತೆ ಇದೆ. ಏಪ್ರಿಲ್ 14 ಸಂಜೆ 4 ಗಂಟೆಗೆ ಮೈಸೂರಿನ ಮಹಾರಾಜ ಕಾಲೇಜು ಮೈದಾನದಲ್ಲಿ ಸಮಾವೇಶ. ವೇದಿಕೆಯ ಮೇಲೆ ದೇವೇಗೌಡರು, ಕುಮಾರಸ್ವಾಮಿ ಅವರು ಇರ್ತಾರೆ. ಮೈಸೂರು, ಮಂಡ್ಯ, ಹಾಸನ, ಚಾಮರಾಜನಗರ ಕ್ಷೇತ್ರಗಳನ್ನು ಟಾರ್ಗೆಟ್ ಮಾಡಿಕೊಂಡು ಈ ಸಮಾವೇಶವನ್ನು ಆಯೋಜಿಸಲಾಗಿದೆ. ಸಮಾವೇಶ ಮುಗಿಸ್ಕೊಂಡು ಸಂಜೆ 6 ಗಂಟೆಗೆ ಮಂಗಳೂರಿಗೆ ಹೋಗ್ತಾರೆ. 1.5 ಕಿಲೋಮೀಟರ್ ರೋಡ್ ಶೋ ಇದೆ. ನಾರಾಯಣಗುರು ಸರ್ಕಲ್ನಿಂದ ನವಭಾರತ ವೃತ್ತದ ತನಕ, ನವಭಾರತ ಸರ್ಕಲ್ ತನಕ 1.5 ಕಿಲೋಮೀಟರು ರೋಡ್ ಶೋ. ಮಾರನೇ ದಿವಸ ಏಪ್ರಿಲ್ 15ನೇ ತಾರೀಕು ಕೇಂದ್ರ ವಿದೇಶಾಂಗ ಸಚಿವ ಜೈಶಂಕರ್ ಬೆಂಗಳೂರಿನಲ್ಲಿ ಇರ್ತಾರೆ. ಒಂದು ಮಾಧ್ಯಮ ಸಂವಾದ, ಗಣ್ಯರ ಜೊತೆ ವಿಶೇಷ ಸಭೆ, ಪ್ರಬುದ್ಧರ ಸಭೆ, 3 ಕಾರ್ಯಕ್ರಮಗಳಲ್ಲಿ ಜೈಶಂಕರ್ ಅವರು ಭಾಗವಹಿಸ್ತಾರೆ. ಲೋಕಸಭಾ ಚುನಾವಣೆ ಪ್ರಚಾರದ ಭಾಗವಾಗಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.